ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಚಟ್ನಿ ಪುಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಬಾಯಿ ಕೆಟ್ಟಿದೆ, ರುಚಿಯಾಗಿ ತಿನ್ನಬೇಕು, ಯಾಕೋ ಏನು ತಿಂದ್ರೂ ರುಚಿನೇ ಸಿಗ್ತಾ ಇಲ್ಲ, ದಿನ ಸಾಂಬಾರಲ್ಲೇ ತಿಂದು ಬೇಜಾರಾಗಿದೆ, ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು, ಹುಳಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಈ ಹುಣಸೆ ಚಿಗುರು ಚಟ್ನಿ ಪುಡಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ತಿಂದ ನಂತರ ನೀವೇ ಹೇಳ್ತೀರಾ ಟೇಸ್ಟ್ ಹೇಗಿತ್ತು ಅಂತ. ನಿಜವಾಗ್ಲೂ ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿ ಬರುತ್ತೆ ಟೇಸ್ಟ್ ಅಂತೂ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಮಾಡೋ ವಿಧಾನ ಕೂಡ ತುಂಬಾ ಸುಲಭ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ನೋಡೋಣ. ಮೊದಲಿಗೆ ಹುಣಸೆ ಚಿಗುರು ಚಟ್ನಿ ಪುಡಿ ಅಂದಮೇಲೆ ಹುಣಸೆ ಚಿಗುರು ಬೇಕೇ ಬೇಕಲ್ವ. ಇದು ಹುಣಸೆ ಚಿಗುರು ಒಣಗಿಸಿ ಇಟ್ಕೊಂಡಿರುವಂಥದ್ದು. ಇದು ಎಲ್ಲ ಟೈಮಲ್ಲೂ ಸಿಗಲ್ಲಲ್ವ, ಆಗಾಗ ಸಿಕ್ಕಾಗ ಒಂದು 2-3 ದಿನ ಮನೆಯಲ್ಲೇ ನೈಟ್ ಒಣಗಿಸಿ ಇಟ್ಟರೆ ಮನೆಯಲ್ಲೇ ಫ್ಯಾನ್ ಗಾಳಿಗೆ ಆರುತ್ತೆ. ಇದನ್ನು ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಒಣಗಿದಾಗ ಈ ರೀತಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇದು ಎಳೆಯದು ನಾನು ತೊಗೊಂಡಿರೋಂಥದ್ದು, ಹಾಗಾಗಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ. ಚಿಕ್ಕದು ಚಿಗುರು, ಬಲ್ತಿರೋ ಎಲೆ ತೊಗೊಂಡಿಲ್ಲ. ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಲ್ವ, ಅದೇ ಕಪ್ಪಲ್ಲಿ 2 ಕಪ್ನಷ್ಟು ನಾನು ಹುಣಸೆ ಚಿಗುರನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಇಲ್ಲಿ ಎಳ್ಳನ್ನು ಸಹ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ, 1/4 ಕಪ್ಗಿಂತ ಜಾಸ್ತಿಯಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 5 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 5 ಖಾರದ ಮೆಣಸಿನ್ಕಾಯಿನ. ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ, ಇದು ಖಾರಕ್ಕೋಸ್ಕರ 5 ಖಾರ ಇರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಇದ್ರ ಜೊತೆ ಸ್ವಲ್ಪ ಒಣ ಕೊಬ್ಬರಿ ಬೇಕಾಗುತ್ತೆ, ಜೊತೆಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಆರಾಮ್ಸೆ ನಾವು ಚಟ್ನಿ ಪುಡಿನ ಮಾಡ್ಕೋಬೋದು. ತುಂಬಾ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಾಣಲೆನ ಬಿಸಿಯಾಗಿಟ್ಟಿದ್ದೀನಿ. ಅದಕ್ಕೆ ಕಡಲೆಕಾಯಿ ಬೀಜನ ಹಾಕಿ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಸ್ವಲ್ಪ ಡ್ರೈ ಆದ ನಂತರ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಬ್ಲ್ಯಾಕ್ ಮಾಡ್ಕೋಬಾರ್ದು. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಫ್ರೈ ಆದರೆ ಸಾಕು. ಅಂದರೆ ಅದು ಚಿಟಪಟ ಅಂತ ಸಿಡಿತಾ ಇರುತ್ತೆ. ಒಂದೊಂದು ಕಡಲೆಕಾಯಿ ಬೀಜನೂ 2 ಭಾಗ ಆಗೋಕ್ಕೆ ಶುರುವಾಗುತ್ತೆ. ಆಗ ನೀವು ತೆಕ್ಕೋಬೇಕಾಗುತ್ತೆ. ಈಗ ಕಡಲೆಕಾಯಿ ಬೀಜ ತೆಗೆದ ನಂತರ ಎಳ್ಳನ್ನು ಅಷ್ಟೇ ಚಿಟಪಟ ಅನ್ನೋ ತನಕ ಎಳ್ಳನ್ನು ಬಿಸಿ ಮಾಡ್ಕೊಬಿಟ್ಟು ಅದರ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ, ಎಲ್ಲನೂ ಸಹ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿನ ಮಾತ್ರ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿಗೆ ಇದನ್ನು ಅಷ್ಟೇ, ಎರಡನ್ನೂ ಅಷ್ಟೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ಅದೇ ಬಾಣಲೆಗೆ ಹುಣಸೆ ಚಿಗುರನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲ್ ಹಾಕ್ಬಾರ್ದು. ಹೀಗೇ ಸ್ವಲ್ಪ ಬಿಸಿ ಆದರೆ ಸಾಕು, ಅದು ಜಾಸ್ತಿ ಕಪ್ಪಾಗೋದು ಬೇಡ. ಈಗ ಮುಟ್ಟಿದ್ರೆ ಅದು ಪುಡಿ ಆಗುತ್ತೆ, ಅಲ್ಲಿ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಪುಡಿ ಆಗುತ್ತೆ, ಬಿಸಿ ಆದರೆ ಸಾಕು ಲೈಟಾಗಿ. ಈಗ ಅದನ್ನು ಸಹ ಫ್ರೈ ಮಾಡಿಕೊಂಡು ಎಲ್ಲನೂ ಬಿಸಿ ಆರೋದಕ್ಕೆ ಇಟ್ಟಿದ್ದೀನಿ. ಪೂರ್ತಿಯಾಗಿ ತಣ್ಣಗಾದ ನಂತರನೇ ನಾವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ 1/4 ಕಪ್ನಷ್ಟು ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಣಕೊಬ್ಬರಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಫ್ರೈ ಮಾಡಿರೋವಂಥದ್ದನ್ನು ಹಾಕಿ ಫಸ್ಟು ರುಬ್ಕೊಂಡು, ಆನಂತರ ಈ ಎಲ್ಲ ಮಿಕ್ಕಿರೋವಂಥ ಪದಾರ್ಥಗಳನ್ನೂ ಸಹ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕಬೇಕಾಗುತ್ತೆ. ಜಾಸ್ತಿ ಬೇಡ, ಸ್ವಲ್ಪ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ಚಟ್ನಿ ಪುಡಿ ಅಂದಮೇಲೆ ಸ್ವಲ್ಪ ತರಿಯಾಗಿದ್ರೇ ಟೇಸ್ಟು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿರೋಂಥ ಚಟ್ನಿ ಪುಡಿನ ಮಾಡ್ಕೋಬೋದು ಅಂತ. ಇದು ಸಾಮಾನ್ಯವಾಗಿ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಚಟ್ನಿ ಪುಡಿನ. ಇದು ನಾನಿಂದು ತೊಗೊಬಂದಿಲ್ಲ, ಬಟ್ ಸಿಗುತ್ತೆ ಅಂತಾರೆ. ನೋಡಿ, ಸಿಕ್ಕಿದ್ರೆ ಟ್ರೈ ಮಾಡಿ. ಸಿಕ್ಕಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ತುಂಬಾ ರುಚಿಯಾಗೋಂಥ ಚಟ್ನಿ ಪುಡಿ. ಇದು ಬಿಸಿ ಅನ್ನದ ಜೊತೆ, ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.